ನಿಮ್ಮ ಸರ್ಕಾರದ ಕ್ಯಾಪ್ಟನ್, ಈಗಿನ ಕ್ಯಾಪ್ಟನ್ ಬಗ್ಗೆ ಮಾತನಾಡೋಣ ಸರ್. ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಅಥವಾ ಅವರ ನಾಯಕತ್ವ ಯಾವ ರೀತಿ ನೋಡ್ತೀರಿ ಯತೀಂದ್ರ ಸಿದ್ದರಾಮಯ್ಯ ಅವರು? ಕಳೆದ ಬಾರಿ ನಾನು ಶಾಸಕನಾಗಿದ್ದಾಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು. ಸೊ ಹಾಗಾಗಿ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡಿದ್ದೀನಿ. ಅವರು ಕಳೆದ ಬಾರಿ ಅಧ್ಯಕ್ಷರಾಗಿದ್ದಾಗ, ನಾವು ಶಾಸಕರಾಗಿದ್ದಾಗ ನಮ್ಗೆ ಯಾರಿಗೂ ಕೂಡ 5 ವರ್ಷಗಳು ಕೂಡ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಟ್ಟಿರಲಿಲ್ಲ. ಕೋವಿಡ್ ಸಮಯದಲ್ಲೂ ಕೂಡ ಕೂತ್ಕೊಳ್ಳೋಕೆ ಬಿರಲಿಲ್ಲ. ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, ಕಾಂಗ್ರೆಸ್ ನಡೆ ಮನೆ ಕಡೆಗೆ ಇರ್ಬೋದು, ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ತಲುಪಿಸುವಂಥದ್ದು ಇರ್ಬೋದು. ಸೊ ಈ ರೀತಿಯೆಲ್ಲ ಬೇಕಾದಷ್ಟು ಪ್ರತಿ ವರ್ಷಕ್ಕೂ ಒಂದೊಂದು ಕಾರ್ಯಕ್ರಮಗಳನ್ನು ಕೊಡ್ತೀವಿ. ಕೋವಿಡ್ ಟೈಮಲ್ಲೂ ಕೂಡ ನಾವು ಎಲ್ಲರೂ ಕೂಡ ಫುಡ್ ಕಿಟ್ಗಳನ್ನು ಕೊಡಬೇಕು, ಜನರ ಸಮಸ್ಯೆಗಳನ್ನು ಸ್ಪಂದಿಸಬೇಕು ಅಂತೇಳಿ ಮನೇಲಿ ಕೂತ್ಕೊಳ್ಳೋಕೆ ಬಿಡ್ತಿರಲಿಲ್ಲ. ಸೊ ಹಾಗಾಗಿ ಅವರೊಬ್ಬರ ಒಳ್ಳೆ ಕೆಲಸಗಾರರು, ಮತ್ತು ಮಿನಿಸ್ಟ್ರಾಗಿ ಕೂಡ ಅವ್ರಿಗೆ ಭಾಳಷ್ಟು ಅನುಭವ ಇದೆ, ಒಳ್ಳೆ ಆಡಳಿತಗಾರರು ಕೂಡ ಆಗಿದ್ದಾರೆ. ಜೊತೆಗೆ ಸಂಘಟನೆಯಲ್ಲೂ ನಾನು ಈಗಾಗಲೇ ಹೇಳಿದಾಗೆ ಭಾಳಷ್ಟು ಚೆನ್ನಾಗಿ ಸಂಘಟನೆ ಮಾಡ್ತಾರೆ. ಸೊ ಹಾಗಾಗಿ ಅವರು ಕೂಡ ಒಬ್ಬರು ಸಾಮರ್ಥ್ಯ ಇರುವಂಥ ನಾಯಕರು. ಅವರು ಈಗ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ. ಆಡಳಿತದ ಶೈಲಿ ಸರ್, ಇಫ್ ಇನ್ ಕೇಸ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅದನ್ನು ಕಂಪೇರ್ ಮಾಡಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರ ಆಡಳಿತದ ಶೈಲಿಗೂ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಶೈಲಿಗೂ ಏನು ವ್ಯತ್ಯಾಸವನ್ನು ಕಂಡುಕೊಂಡಿದ್ದೀರಿ ನೀವು? ಏನಾದರೂ ವ್ಯತ್ಯಾಸಗಳಿದೆಯಾ? ಈಗ ತಾನೇ ಈಗಿನ್ನೂ ನಮ್ಮ ಸರ್ಕಾರ ಬಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಅಷ್ಟು ವ್ಯತ್ಯಾಸಗಳು ಇನ್ನೂ ನನಗೆ ಗೊತ್ತಾಗಿಲ್ಲ. ಬಟ್ ಆದರೆ ಈಗ ಕೆಲವು ಕ್ಯಾಬಿನೆಟ್ ಮೀಟಿಂಗ್ಗಳನ್ನು 2 ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿದ್ದೀನಿ. ಅದ್ರಲ್ಲಿ ನೋಡಿದಾಗ ಅವರಿಗೆ ಹೆಚ್ಚಾಗಿ ಈ ಬಾರಿ ಯುವ ಜನತೆಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯುವಕರು ನಮ್ಮ ದೇಶದ ಭವಿಷ್ಯನ ಕಟ್ಟುವಂಥವ್ರು. ಸೊ ಹಾಗಾಗಿ ಅವರ ಸಮಸ್ಯೆಗಳನ್ನು ನಾವು ಸ್ಪಂದಿಸಬೇಕು ಅಂತ ಹೇಳಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಏನು ಸರ್ಕಾರಿ ಕೆಲಸಗಳು ಖಾಲಿ ಇತ್ತು ಅದನ್ನು ತುಂಬಬೇಕು ಅಂತ ಹೇಳಿದರೆ, ಅಫ್ಕೋರ್ಸ್ ನಮ್ಮ ಸರ್ಕಾರದಲ್ಲೂ ಕೂಡ ಅದು ತುಂಬಬೇಕು ಅಂತಿದ್ರು. ಒಳ ಮೀಸಲಾತಿ ಆ ವಿಚಾರವಾಗೆಲ್ಲ ಹಾಗೆ ಸ್ವಲ್ಪ ಡಿಲೇ ಆಯಿತು. ಬಟ್ ಈಗ ಅದನ್ನು ಒಂದು ಹಂತಕ್ಕೆ ತಂದಿದ್ದೀವಿ. ಸೊ ಅದು ಕೂಡ ಪ್ರಕ್ರಿಯೆ ಶುರು ಆಗುತ್ತೆ. ಮತ್ತು ಭಾರತ್ ಜೋಡೋ ಯುವ ಸಂಘಗಳನ್ನು ಮಾಡಬೇಕು ಅಂತ ಹೇಳಿ ಯುವಕರಿಗೆ ಗ್ರಾಮ ಮಟ್ಟದಲ್ಲೇ ಅವ್ರಿಗೆ ಅವರ ಒಂದು ಟ್ಯಾಲೆಂಟನ್ನು ಪತ್ತೆ ಹಚ್ಚಿ ಅವ್ರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತೊಡ್ಕೊಳ್ಳೋ ಹಂಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೂಡ ಇಟ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ಹೆಚ್ಚಾಗಿ ನಗರ ಮತ್ತು ಇಂಡಸ್ಟ್ರೀಸ್ ಇದ್ರ ಬಗ್ಗೆನೂ ಕೂಡ ಹೆಚ್ಚು ಒಲವಿದೆ. ಸೊ ನಗರಗಳನ್ನು ಚೆನ್ನಾಗಿ ಒಳ್ಳೆ ಫಸ್ಟ್ ಕ್ಲಾಸ್ ಸಿಟಿಗಳನ್ನಾಗಿ ಮಾಡಬೇಕು, ವರ್ಲ್ಡ್ ಕ್ಲಾಸ್ ಸಿಟಿಗಳನ್ನಾಗಿ ಮಾಡಬೇಕು, ಅದರ ಮೂಲಭೂತ ಸೌಕರ್ಯಗಳನ್ನು ಚೆನ್ನಾಗಿ ಕೊಡಬೇಕು, ಮತ್ತು ಇಂಡಸ್ಟ್ರೀಸ್ ಹೆಚ್ಚು ಹೂಡಿಕೆ ಬರಬೇಕು, ಈಸ್ ಆಫ್ ಬಿಸ್ನೆಸ್ ಚೆನ್ನಾಗಿ ಮಾಡಬೇಕು ಅನ್ನೋ ಕೂಡ ಉದ್ದೇಶ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ರ್ಯಾಪೋ ಹೇಗಿದೆ ಅಂತ ಹೇಳಿ ಸರ್. ಈ ಪ್ರಶ್ನೆ ಯಾಕೆ ಅಂತಂದ್ರೆ, ಈ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಸಲ ನೀವು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವರು ಕೊಟ್ಟಂತಹ ಹೇಳಿಕೆಗಳಿಗೆ ಅವರಿಗೆ ನೋಟಿಸ್ ಕೊಡಲಾಗತ್ತೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಲಾಗತ್ತೆ, ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ನೀವು ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ. ಅದನ್ನ ಸಿದ್ದರಾಮಯ್ಯ ಅವ್ರಿಗೆ ಕೇಳಿ ಅಂತ ಅಂದಿರ್ತಾರೆ. ಅದು ಒಂದು ರೀತಿ ಅಷ್ಟು ರ್ಯಾಪೋ ಇಲ್ವೇನೋ ಅನ್ನುವಂಥ ಒಂದು ಪಿಕ್ಚರ್ನ ಜನರ ಮುಂದೆ ಈಗಾಗಲೇ ಹೇಳಿದಾಗೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದಾಗ ನಾನು ಶಾಸಕನ ಕೆಲಸ ಮಾಡಿದ್ದೀನಿ. ಸೊ ಅವ್ರ ಜೊತೆ ನನಗೆ ಅವಾಗ ಉತ್ತಮವಾದಂಥ ರಿಲೇಷನ್ನೇ ಇತ್ತು. ಅವ್ರು ಯಾವಾಗಲೂ ಕೂಡ ನನಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡ್ಕೊಂಡಿದ್ದಾರೆ. ಯಾವಾಗ ಅವ್ರನ್ನ ಮೀಟ್ ಮಾಡಿದ್ರು ಕೂಡ ನೀನು ಒಳ್ಳೆ ರಾಜಕಾರಣಿಯಾಗಿ ಬೆಳಿಬೇಕಪ್ಪ, ತಂದೆ ರೀತಿ ಆಗಬೇಕಪ್ಪ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಹಾಗಾಗಿ ಅವ್ರು ಯಾವಾಗಲೂ ಕೂಡ ಪ್ರೋತ್ಸಾಹವಾಗಿ ಮಾತನಾಡಿದ್ದಾರೆ. ನಾವು ನೇರವಾಗಿ ಭೇಟಿ ಮಾಡಿದಾಗಲೂ ಕೂಡ ಭಾಳ ಸೌಹಾರ್ದತೆಯಿಂದಲೇ ಮಾತನಾಡಿದ್ದಾರೆ. ಅಫ್ಕೋರ್ಸ್ ಆ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಟ್ಟಿರ್ತಾರೆ ಅಷ್ಟೇ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.